ನಮಸ್ಕಾರ. ಈ ಸಂಚಿಕೆಯಲ್ಲಿ ಆಶಾ ಸೀರಿಯಲ್ ಏನಾಗಿದೆ ನೋಡೋಣ. ಇಲ್ಲಿ ಶಾಂತಿ ತುಂಬ ಟೆನ್ಷನಲ್ಲಿ ಆ ಕಡೆ ಆ ಕಡೆ ಓಡಾಡ್ತಾ ಇರ್ತಾರೆ. ರಂಗನಾಥ್ ಅವರು ಬಂದು ಯಾಕೆ ಈ ರೀತಿ ಓಡಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಶಾಂತಿ ಇದ್ಕೊಂಡು BP ಬಂದಂಗೆ ಆಗ್ತಿದೆ ನನಗೆ ಅಂತಾರೆ. ಬಂದೇ ಬಿಡ್ತಾ ಅಂತಾರೆ ರಂಗನಾಥ್ ಅವರು. ಪಾಪ ಎಲ್ಲರಿಗೂ ಟೆನ್ಷನ್ ಕೊಟ್ಟು BP ಜಾಸ್ತಿ ಮಾಡೋಳು ನೀನು, ನಿನಗೆ BP ಬಂದ್ಬಿಡ್ತಾ ಅಂತಾರೆ ರಂಗನಾಥ್ ಅವರು. ಹಬ್ಬ ಸಮಾಧಾನ ಆಯಿತು ಬಿಡು ಅಂತಾರೆ. ಆವಾಗ ಶಾಂತಿ ಇದ್ಕೊಂಡು ಅಯ್ಯೋ ದೇವ್ರೆ ಟೆನ್ಷನಲ್ಲಿ ಆ ರೀತಿ ಹೇಳ್ದೆ ರೀ ಅಂತಾರೆ. ಇವ್ರು ಬೇರೆ ಅಂತಾರೆ. ರಂಗನಾಥ್ ಅವ್ರು ಇದ್ಕೊಂಡು ಓಹೋ ಕರೆಕ್ಟಾಗಿ ಹೇಳ್ಬೇಕಪ್ಪ ಅಂತಾರೆ. ಇದು ಮಂದ ಬುದ್ಧಿ ಅಲ್ವಾ, ಕರೆಕ್ಟಾಗಿ ಒಳೆಯಲ್ಲ ಕಣೆ ಅಂತಾರೆ ರಂಗನಾಥ್ ಅವರು. ನಿಮ್ಮದು ಮಂದ ಬುದ್ಧಿನಾ? ಹೌದು ಇರುತ್ತೆ ಅಂತಾರೆ ಶಾಂತಿ ಅವರು. ಅದಕ್ಕೆ ಅಲ್ವಾ ಅವರಿಬ್ಬರನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇರೋದು ನೀವು ಅಂತಾರೆ. ರಂಗನಾಥ್ ಅವರು ಇಬ್ಬರನ್ನೇ ಏನಾಯ್ತೆ ಅಂತ ಕೇಳ್ತಾರೆ. ಇವತ್ತು ಸೂರ್ಯ ಏನು ಮಾಡ್ದಂತ ಗೊತ್ತಾ ನಿಮಗೆ ಅಂತ ಶಾಂತಿ ಅವರು ಹೇಳ್ತಾರೆ. ಅದೇನಂತ ಹೇಳಮ್ಮ, ಬೆಳಗ್ಗೆನೇ ಆಕಾಶವಾಣಿ ನ್ಯೂಸ್ ಇನ್ನೂ ಬಂದಿಲ್ಲ ಅಂತಾರೆ ರಂಗನಾಥ್ ಅವರು. ಅಯ್ಯೋ ಕುದೀತಿರೋ ಬಿಸಿನೀರನ್ನ ಮನೋಜ್ ಬೆನ್ಮೇಲೆ ಹಾಕ್ಬಿಟ್ಟು ಬಂದಿದ್ದಾನೆ ಅವನು ಅಂತ ಹೇಳ್ತಾರೆ ಶಾಂತಿ ಅವರು. ಮನೋಜ ಪಾಪ ಒಂದೇ ಕಡೆ ಕುತ್ಕೊಂಡು ನರಳ್ತಿದ್ದಾನೆ ಅಂತಾರೆ. ಹೌದಾ ಅಂತಾರೆ ರಂಗನಾಥ್ ಅವರು. ಆಗ ಶಾಂತಿ ಅವರು ಅಂತಾರೆ. ಇನ್ನೂ ಅಂತ ಸುವರ್ಣ ಅವಕಾಶ ನನಗೆ ಬಂದಿಲ್ಲ ಅಂತಾನೆ ಸೂರ್ಯ. ಅವನೇ ಸುರ್ರೋ ಅಂತ ಸುರ್ಕೊಂಡು ಗೋಳೋ ಅಂತ ಅಳ್ತಾ ಇದ್ದಾನೆ ಅಂತಾನೆ ಸೂರ್ಯ. ಏನಾಯ್ತಂತ ಸರಿಯಾಗಿ ಹೇಳ್ರಪ್ಪ, ಅವನೇನಾದರೂ ಆಸ್ಪತ್ರೆಗೆ ಏನಾದರೂ ಸೇರಿಸಿದ್ರೇನೋ ಅಂತ ಕೇಳ್ತಾರೆ ರಂಗನಾಥ್ ಅವರು. ಆಗ ಸೂರ್ಯ ಇದ್ಕೊಂಡು ಅಪ್ಪೋ ಅವನ ಮೈ ಒಂಥರ ಎಮ್ಮೆ ಮೈ ಇದ್ದಂಗೆ ಅಂತ ಹೇಳ್ತಾನೆ ಸೂರ್ಯ. ಇದೊಂಥರ ಕಲ್ಲು ಕಟ್ಟಡ ಕಟ್ತಾರಲ್ವಾ ಕಾಂಪೌಂಡು, ಅದ್ರ ಚರ್ಮ ಇದ್ದಂಗೆ ಅಂತ ಹೇಳ್ತಾನೆ ಸೂರ್ಯ. ಶಾಂತಿ ಇದ್ಕೊಂಡು ನೋಡ್ರಿ ಹೇಗೆ ಮಾತಾಡ್ತಿದ್ದಾನೋ ಅಂತ ಹೇಳ್ತಾರೆ. ಆವಾಗ ರಂಗನಾಥ್ ಅವರು ಇಬ್ಬರು ಸರಿಯಾಗಿ ಹೇಳ್ರು, ಅವನ ಮೈ ಮೇಲೆ ಬಿಸಿನೀರು ಹೆಂಗೆ ಬಿತ್ತು ಅಂತ ಕೇಳ್ತಾರೆ. ಶಾಂತಿ ಅವ್ರು ಹೇಳ್ತಾರೆ, ಅಲ್ಲರಿ ಸ್ನಾನಕ್ಕೆ ಹೋಗಬೇಕು, ಬಿಸಿನೀರು ಕಾಯಿಸ್ಕೊಡು, ಗ್ಲೀಸರ್ ವರ್ಕ್ ಆಗ್ತಿಲ್ಲ ಅಂತ ಕೇಳ್ತಾನೆ. ಸೂರ್ಯ ಬಂದು ಯಾರನ್ನ ಬಿಸಿನೀರು ಕಾಯಿಸ್ಕೊಡು ಅಂತ ಕೇಳ್ದ ಅಂತ ಈ ಸಕ್ಕರೆನ ಸ್ವಲ್ಪ ಕೇಳಪ್ಪ ಅಂತ ಅವ್ರ ಅಪ್ಪಂಗೆ ಹೇಳ್ತಾನೆ. ಇಲ್ಲ ಅಂದರೆ ಜನ ಪಾಪ ಅಪಾರ್ಥ ಮಾಡ್ಕೊಂಬಿಡ್ತಾರೆ ಅಂತಾನೆ ಸೂರ್ಯ. ಆಯಿತು ಸುಮ್ಮನಿರೋ ಅಂತಾರೆ ಶಾಂತಿ ಸೂರ್ಯನ್ನ. ಅಲ್ಲರಿ ಅವ್ನು ಕೇಳಿದ್ದು ಮೀನನ್ನು, ಇದರಲ್ಲಿ ತಪ್ಪೇನಿದೆ ಹೇಳಿ ಅಂತ ಹೇಳ್ತಾರೆ. ಮೀನನ್ನು ನೀರು ಕಾಯಿಸು ಅಂತ ಹೇಳಿದ ತಪ್ಪ ಅಂತ ಹೇಳ್ತಾರೆ ಶಾಂತಿ ಅವರು. ಆಗ ಸೂರ್ಯ ತಪ್ಪೇ ಅಂತ ಹೇಳ್ತಾರೆ. ಇಲ್ವಾ ಅವನಿಗೆ ಎಂಡ್ರು ಅಂತ ಹೇಳ್ತಾನೆ ಸೂರ್ಯ. ಅವನ ಎಂಡ್ರನ್ನ ಕೇಳಬೇಕಾಗಿತ್ತು, ನನ್ನ ಎಂಡ್ರು ತವ ಯಾಕೆ ಬಂದ ಅಂತ ಹೇಳ್ತಾನೆ ಸೂರ್ಯ. ಯಾಕೆ ನಿನ್ನ ಹೆಂಡ್ತಿ ನೀರು ಕಾಯಿಸ್ಕೊಟ್ಟಿದ್ರೆ ಅವಳ ಕೈ ಏನಾದರೂ ಸೌದೋಗ್ತಿತ್ತ ಅಂತಾಳೆ ಶಾಂತಿ ಅವರು. ಸ್ವಲ್ಪ ಬಾಯ್ ಮಾಡಿದೆ, ಅದೇನಾಯಿತು ಅಂತ ಹೇಳ್ತೀರಾ ಇಬ್ಬರೂ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅವಳು ನೀರು ಕಾಯಿಸ್ಕೊಡಲ್ಲ ಅಂದ್ಲು, ಹೋಗಲಿ ಬಿಡು ನಾನು ತಣ್ಣೀರೇ ಸ್ನಾನ ಮಾಡ್ತೀನಿ ಅಂತ ಮನೋಜ್ ಹೋದ ಅಂತ ಹೇಳ್ತಾರೆ ಶಾಂತಿ ಅವರು. ಸ್ನಾನ ಮಾಡೋಕ್ಕೆ ಟವಲ್ ತಗೊಂಡು ಬಾತ್ರೂಮ್ಗೆ ಹೋಗೋಷ್ಟರಲ್ಲಿ ಪುಣ್ಯಾತ್ಮ ಕುದೀತಿರೋ ನೀರನ್ನ ತಗೊಂಡೋಗಿ ಬಕೆಟಲ್ಲಿ ಸುರಿದಿದ್ದಾನೆ ಅಂತ ಹೇಳ್ತಾರೆ ಶಾಂತಿ ಅವರು. ಅವನು ಅದು ತಣ್ಣೀರು ಅಂದ್ಕೊಂಡು ತೆಕ್ಕೊಂಡು ಸುರ್ಕೊಂಬಿಟ್ಟ ಅಂತ ಹೇಳ್ತಾರೆ. ಅವನ ಬೆನ್ನೆಲ್ಲ ಸುಟ್ಟೋಯ್ತು ಅಂತಾರೆ. ಯಾಕೋ ಹಾಗೆಲ್ಲ ಮಾಡಿದೆ ಸೂರ್ಯ ಅಂತಾರೆ ರಂಗನಾಥ್ ಅವರು. ಅಪ್ಪ ನೀನು ಇದನ್ನು ನೋಡಬೇಕಾಗಿತ್ತಪ್ಪ, ಅವಳೇನು ಇವ್ರ ಮನೆ ಕೆಲಸದೋಳ ಅಂತ ಹೇಳ್ತಾನೆ ಸೂರ್ಯ. ಅಲ್ಲಪ್ಪ ಅವ್ರವ್ರ ಹೆಂಡ್ತಿ ಅವ್ರವ್ರ ಪಕ್ಕ ಇದ್ರೂ ನನ್ನ ಹೆಂಡ್ತಿಗೆ ಹೇಳ್ತಾರೆ ಎಲ್ಲ ಕೆಲಸನೂ ಅಂತಾನೆ ಸೂರ್ಯ. ಅದರಲ್ಲೂ ಏನು ಜಂಬುಗಳು ಅಂತೀಯ, ಬಾಯಿಲಿ ನೀರು ಕಾಯಿಸು ಅಂತಾನೆ ಸೂರ್ಯ. ಅಷ್ಟರಲ್ಲೇ ರಂಗನಾಥ್ ಅವ್ರು ಇದ್ಕೊಂಡು ಸೂರ್ಯ ನೀನು ಕೆಲ್ಸಕ್ಕೆ ಹೋಗು ಟೈಮ್ ಆಯಿತು ಅಂತ ಹೇಳ್ತಾರೆ. ಸರಿನಪ್ಪ ಆಯಿತು ಅಂತಾನೆ ಸೂರ್ಯ. ಅಪ್ಪ ನೀನು ತಿಂಡಿ ತಿಂದೇನಪ್ಪ ಅಂತಾನೆ ಸೂರ್ಯ. ಆಯಿತು ತಿಂತೀನಿ, ಮಾತ್ರೆ ತೊಗೊಂಡು ತಿಂತೀನಿ ಅಂತ ಹೇಳ್ತಾರೆ ರಂಗನಾಥ್ ಅವರು. ರಂಗನಾಥ್ ಅವ್ರು ಕೂಡ ನೀನು ತಿಂದಿಯಾ ಅಂತ ಕೇಳ್ತಾರೆ ಸೂರ್ಯನ. ಆಯ್ತಪ್ಪ ತಿಂದೆ ಅಂತಾನೆ ಸೂರ್ಯ. ಸರಿ ಆಯ್ತು ಹೊರಡು ಅಂತಾರೆ ರಂಗನಾಥ್ ಅವರು ಸೂರ್ಯಂಗೆ. ಹುಷಾರೋ ಅನ್ನೋಷ್ಟರಲ್ಲಿ ಅವ್ರ ಅಮ್ಮಂಗೆ ತಗಲ್ಸ್ಕೊಂಡು ಹೋಗ್ಬಿಡ್ತಾನೆ ಸೂರ್ಯ ಸಾರಿ ಅಂತ. ಅವ್ರ ಅಮ್ಮಂಗೆ ತುಂಬಾ ಕೋಪ ಬರುತ್ತೆ ಸೂರ್ಯನ ಮೇಲೆ.